ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತೇಳಿ ಅನ್ಕೊಳಾಕ್ತೀನಿ. ಬರ್ರಿ ನಾನು ಇವತ್ತು ವಡಿ ಮಾಡೋದು ಹೆಂಗಂತ ಹೇಳ್ಕೊಡ್ತಾ ಇದ್ದೀನಿ. ಈ ವಡಿನ ನೀವು ಎಲ್ಲಮ್ಮ ಗುಡ್ದಾಗ ಬುಟ್ಟಿ ಊಟ ಕೊಡ್ತಾರಲ್ಲ ಅವ್ರ ಕಡೆ ತಿಂದಿರ್ಬೋದು. ತಿಂದಿರಲಿಲ್ಲ ಅಂದ್ರೆ ಇವತ್ತು ನಾ ಮಾಡಾಕ್ತೀನಿ, ಹೆಂಗೆ ಅನ್ನೋದು ತೋರಿಸ್ತೀನಿ. ಅದನ್ನು ನೋಡಿಕೊಂಡು ನೀವು ಮನ್ಯಾಗೂ ಮಾಡ್ಕೊಳ್ಬೋದು. ನೋಡಿರಿ, ಮೊದಲಿಗೆ ನಾನು ಇಲ್ಲಿ ಹಿಟ್ಟನ್ನ ಸಾನಿಸ್ಕೊಳಾಕ್ತೀನಿ. ಈ ಹಿಟ್ಟನ್ನ ಹೆಂಗೆ ತಯಾರು ಮಾಡ್ಕೊಳ್ಬೇಕಂದ್ರೆ ಇದನ್ನು ಗಿರ್ನ್ಯಾಗ ಬಿಸ್ಕೊಂಬರ್ಬೇಕು. ಏನೇನು ಹಾಕೋಬೇಕಂದ್ರೆ ಗೋಧಿ, ಉದ್ದಿನ ಬ್ಯಾಳಿ, ಕಡ್ಲಿ ಬ್ಯಾಳಿ, ಅಜ್ವಾನು ಇಷ್ಟೆಲ್ಲ ಹಾಕ್ಕೊಂಡು ಇದನ್ನು ಗಿರ್ನ್ಯಾಗ ಬೀಸ್ಕೊಂಬರ್ಬೇಕು. ಇದನ್ನು ರಾಮದುರ್ಗ ಸೈಡ್ ಅಥವಾ ಸೌದತ್ತಿ ಸೈಡ್ ಹೋದ್ವಿ ಅಂದ್ರೆ ಪ್ರತಿ ಮನ್ಯಾಗೂ ಅಮಾವಾಸ್ಯೆ ದಿನ ಹೋಳ್ಗೆ ಜೊತೆ ವಡಿ ಮಾಡ್ತಾರೋ. ಮತ್ತು ಸೌದತ್ತಿ ಎಲ್ಲಮ್ಮನ ಗುಡ್ದಾಗ ಬುಟ್ಟಿ ಊಟ ಕೊಡ್ತಾರೋ. ಬುಟ್ಟಿ ಒಳಗೆ ಹೆಣ್ಮಕ್ಳು ಊಟ ಇಟ್ಕೊಂಡ್ಬಂದಿರ್ತಾರೋ. ಅವಾಗ ಈ ವಡಿ ನಮಗೆ ತಿನ್ನಕ್ಕೆ ಸಿಗ್ತೈತಿ. ಇಲ್ಲ ಅಂದವರು ಇವತ್ತು ವಿಡಿಯೋ ಮಾಡಿ ತೋರ್ಸಾತೀನಿ. ಹಂಗೆ ಬೀಸ್ಕೊಂಬಂದು ಮನ್ಯಾಗೂ ಮಾಡ್ಕೊರಿ. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿರ್ತಾವೆ. ನೋಡಿರಿ, ಇದಕ್ಕೆ ಏನೇನು ಹಾಕೊಂಡಿದ್ದೀನಿ ಅಂದರೆ ಹಿಟ್ಟಿನೊಳಗೆ ಉಪ್ಪು ಹಾಕ್ಕೊಂಡಿದ್ದೀನಿ, ಅಜ್ವಾನ್ ಹಾಕ್ಕೊಂಡಿದ್ದೀನಿ, ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ, ಒಂದು ಚಿಟಿಕೆ ಅಷ್ಟು ಸೋಡಾ ಪುಡಿ ಹಾಕ್ಕೊಂಡಿದ್ದೀನಿ, ಮತ್ತು ಹಸಿ ಖಾರ ಹಾಕ್ಕೊಂಡಿದ್ದೀನಿ, ಕರಿಬೇವು ಹಾಕ್ಕೊಂಡಿದ್ದೀನಿ, ಮತ್ತು ಕೊತ್ತಂಬರಿ ಹಾಕ್ತೀನಿ. ನೋಡಿರಿ, ಹಾಕ್ಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಕೈಯಾಗನ. ಈ ಹಿಟ್ಟನ್ನ ನಾವು ಒಂದು 6 ತಾಸಾದರೂ ನೆನೆ ಇಡಬೇಕು. ಹೀಗಾಗಿ ನಾವು ಸಾಯಂಕಾಲ ಮಾಡ್ಕೊಳಕತ್ತಿದ್ವಿ ಅಂದ್ರೆ ಮಧ್ಯಾಹ್ನದಾಗ ಕಲಿಸಿಟ್ಕೋಬೇಕು. ಇಲ್ಲ ನಾವು ಮುಂಜಾನೆ ಮಾಡ್ಕೊಳಕತ್ತಿದ್ವಿ ಅಂದ್ರೆ ಬೆಳಗ್ಗೆ 6 ಗಂಟೆಗೆ ಇದನ್ನು ಕಲಿಸಿಟ್ವಿ ಅಂದ್ರೆ 10 ಗಂಟೆಗೆ ನಾಷ್ಟ ಮಾಡ್ಕೊಂಡು ತಿನ್ಬೋದು. ಇವಾಗ ನೋಡಿರಿ, ಬಿಸಿನೀರು ಹಾಕಿದ್ದೀನಿ. ಇದಕ್ಕೆ ಬಿಸಿನೀರು ಹಾಕಿ ಕಲಿಸ್ಕೋಬೇಕು. ಇದು ತಣ್ಣೀರು ಹಾಕಿ ಕಲಿಸಿದ್ವಿ ಅಂದ್ರೆ ವಡಿ ಬರಂಗಿಲ್ಲ, ಟೇಸ್ಟ್ನೂ ಆಗಂಗಿಲ್ಲ. ಬಿಸಿನೀರು ಹಾಕಿ ಕೈಯಾಗ ಕಲಿಸ್ಕೊಳತ್ತೀನಿ. ನೋಡಿರಿ, ಈ ಹಿಟ್ಟನ್ನ ನಾವು ಹೋಳ್ಗೆ ಹಿಟ್ಟು ಕಲಿಸ್ಕೊತೀವಲ್ಲ ಹಂಗೆ ಮೆತ್ತಗನ ಕಲಿಸ್ಕೋಬೇಕು. ಅಂದ್ರೆ ವಡಿ ಮಾಡ್ಕೊಳಕ್ಕೆ ಈಸಿ ಆಕತಿ. ಇವಾಗ ಒಂದು 6 ತಾಸು ಇದನ್ನು ನೆನೆ ಇಟ್ಟಿನಿ. ಒಂದು 6 ತಾಸು ಆದ್ಮ್ಯಾಗ ತೋರ್ಸಾಕತ್ತೀನಿ. ನೋಡಿರಿ, ಹಿಟ್ಟೆಲ್ಲ ನೆನೆದೈತಿ. ಸೈಡ್ ಒಂದು ಪುಟ್ಟ್ಯಾಗ ನೀರು ಇಟ್ಕೊಂಡಿದ್ದೀನಿ. ಆ ನೀರು ಹಚ್ಕೊಂಡನ ಕೈ ಒಳಗೆ ವಡಿ ಮಾಡ್ಕೊಳಾಕ್ತೀನಿ. ನೋಡಿರಿ, ಪ್ರತಿ ಸಲ ವಡಿ ಮಾಡ್ಕೊಳ್ಬೇಕಾದ್ರೆ ನೀರು ಹಚ್ಕೊಂಡು ವಡಿ ಮಾಡ್ಕೊಳ್ಬೇಕು. ಇಲ್ಲಾಂದ್ರೆ ಈ ವಡಿ ಬರಂಗೇನ ಇಲ್ಲ. ಕೈ ಒಳಗನ ನಾವು ಹದ ಮಾಡ್ಕೊಂಡು ಹಿಟ್ಟನ್ನ ಈ ರೀತಿ ಅಗ್ಲಂಗೆ ಮಾಡ್ಕೊಂಡು ವಡಿ ಮಾಡ್ಕೋಬೇಕು. ನೋಡಿರಿ, ಹಂಗೆ ಗ್ಯಾಸ್ ಮ್ಯಾಗ ಎಣ್ಣೆ ಕಾಸಾಕೂ ಇಟ್ಟಿದ್ದು ನಾನು. ಎಣ್ಣೆನೂ ಕಾದತಿ. ಇವಾಗ ಬರಾಬರನ ಕರ್ಕೊಂಬಿಡೋಣ ಬರ್ರಿ. ನೋಡಿರಿ, ಇಷ್ಟ ಆದ್ರೆ ವಡಿ ರೆಡಿ ಆಗೈತೆ ಅಂತ ಅರ್ಥ. ನೀವು ಎಷ್ಟು ಶೇಪ್ನಾಗ ಬೇಕಾದ್ರೂ ಮಾಡ್ಕೊಳ್ಬೋದು. ನೋಡಿರಿ, ಎಣ್ಣೆ ಕಾದತಿ. ಇವಾಗ ವಡಿ ಹಾಕೊಳಾಕ್ತೀನಿ. ನೋಡಿರಿ, ಎಣ್ಣೆ ಒಳಗೆ ಚಲೋತಂಗೆ ಮ್ಯಾಗ ಕೆಳಗೆ ಮಾಡಿ ಚಂದಂಗೆ ಕರ್ಕೋಬೇಕು ಇವನ್ನ. ಅಂದ್ರೆ ತಿನ್ನಕ್ಕೆ ಬಾಯಾಗ ಟೇಸ್ಟ್ ಹಾಕೋ. ಮತ್ತು ಒಳಗೆಲ್ಲ ಹಿಟ್ಟನು ಚಂದಂಗೆ ಎಣ್ಣೆ ಒಳಗೆ ಫ್ರೈ ಆಗಿರ್ತೈತಿ. ನೋಡಿರಿ, ಇದು ರೆಡಿ ಆಗೈತಿ. ಇವಾಗ ತೆಗಿತೀನಿ. ಇದನ್ನು ತೆಗೆದು ಮತ್ತು ಒಂದು ವಡಿನ ಹಾಕಿ ಕರ್ಕೋತೀನಿ. ಇದೇ ರೀತಿ ಎಲ್ಲ ವಡಿನೂ ಕರ್ಕೊಂಡು ಸೈಡ್ನಾಗ ಇಟ್ಕೋತೀನಿ. ಇದ್ರ ಜೊತೆ ನೀವು ಕೊಬ್ಬರಿ ಚಟ್ನಿನಾದರೂ ಹಚ್ಕೊಂಡು ತಿನ್ಬೋದು. ಇಲ್ಲಾಂದ್ರೆ ಮೊಸರಾರ ಹಾಕ್ಕೊಂಡು ಸೈಡ್ನಾಗ ಇಟ್ಕೊಂಡು ತಿನ್ಬೋದು. ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ ವಡಿ ಮಾತ್ರ. ನೋಡಿರಿ, ನೀವು ಹಿಂಗೆ ತಿಂದಿಲ್ಲ ಅಂದ್ರೆ ಸೌದತ್ತಿ ರಾಮದುರ್ಗ ಸೈಡ್ ಹೋದ್ರಂದ್ರೆ ಅಮಾಸಿಗೊಮ್ಮೆ ಈ ವಡಿ ಪ್ರತಿಯೊಬ್ಬರು ಮಾಡೇ ಮಾಡ್ತಾರೋ. ಬರ್ರಿ, ಇವೆಲ್ಲ ಕರೆದಾದ ತಕ್ಷಣ ಹೆಂಗಾಗೈತೆ ಅಂತ ಹೇಳಿ ತೋರ್ಸಾತ. ನೋಡಿರಿ, ವಡಿ ಎಲ್ಲನೂ. ನೋಡಿರಿ, ನಾ ಇವತ್ತು ಕೊಬ್ಬರಿ ಚಟ್ನಿ ಮಾಡಿದ್ನಿ. ಈ ಕೊಬ್ಬರಿ ಚಟ್ನಿ ಒಳಗೆ ಸರ್ವ್ ಮಾಡಿದ್ದೀನಿ. ಭಾಳ ಅಂದ್ರೆ ಭಾಳ ಮೆತ್ತಗೂ ಆಗಿರ್ತಾವೆ ಮತ್ತು ಹಂಗೆ ಕ್ರಿಸ್ಪಿನೂ ಆಗಿರ್ತಾವೆ. ತಿನ್ನುವಾಗಂತೂ ಇಷ್ಟು ರುಚಿ ಆಕವು. ಒಮ್ಮೆ ಮಾಡ್ಕೋರಿ, ಹೆಂಗಾಗಿತ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಹಂಗೆ ಶ್ರೀಶಾ ಕುಕ್ಕಿಂಗ್ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿರಿ. ಯಪ್ಪ, ಎಷ್ಟು ಎಣ್ಣೆ ಐತಿ, ಆರೋಗ್ಯದ ಗತಿ ಏನು, ದಪ್ಪ ಹಾಕಿವಿ ಹಂಗೆ ಹಿಂಗೆ ಅಂತ ವಿಚಾರ ಮಾಡಾಕತ್ತಿದ್ರಂದ್ರೆ ತೆಗೆದು ಹಾಕ್ರಿ ತಲೆಯಂದ. ಯಾಕಂದ್ರೆ ನಾವೇನು ಇದನ್ನು ದಿನ ಮಾಡ್ಕೊಂಡು ತಿನ್ನಂಗಿಲ್ಲ. ಯಾವಾಗಾರು ಒಮ್ಮೆ ಮಾಡ್ಕೊಂಡು ತಿಂತೀವಿ. ಬಜ್ಜಿ ಅದು ಮಾಡ್ಕೊಂಡು ತಿನ್ನೋಕ್ಕಿಂತ ಹಿಂಗೆ ವೆರೈಟಿಯಾಗಿ ಒಮ್ಮೆ ಮಾಡ್ಕೊಂಡು ತಿಂದ್ವಿ ಅಂದ್ರೆ ಎಲ್ಲರೂ ಇಷ್ಟಪಡ್ತಾರೋ. ನಿಮಗೂ ಈ ವಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡ್ರಿ. ಥ್ಯಾಂಕ್ ಯು.